ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ, ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ. ಕಿತ್ತೂರು ಚೆನ್ನಮ್ಮ ರಾಣಿಯ ವಿಜಯೋತ್ಸವ ಹಾಗೂ ಜಯಂತಿ ಉತ್ಸವ ಇವೆರಡನ್ನ ಒಂದು ಹೋರಾಟದ ವೇದಿಕೆ ಮೇಲೆ ಮಾಡ್ತಿರುವಂತಹದ್ದು ಇದು ಬಹಳ ಪ್ರಥಮವಾಗಿ ಮತ್ತು ವಿಶೇಷವಾಗಿದೆ ಅಂತ ನನಗೆ ಅನಿಸ್ತಾರೆ. ಇದು ಇವತ್ತಿನ ಸ್ಥಿತಿಯನ್ನ ಕಥೆ ಮಾಡಿ ಹೇಳ್ತಾ ಇದೆ. ಇವತ್ತು ನಮ್ಮ ರೈತರ ಸ್ಥಿತಿಯನ್ನ, ನಮ್ಮ ಬಡವರ ಸ್ಥಿತಿಯನ್ನ ಕಥೆ ಮಾಡಿ ಹೇಳ್ತಾ ಇದೆ. ಸುಭಿಕ್ಷೆಯ ನಾಡಿನಲ್ಲಿ ಇವತ್ತು ಅನ್ನದಾತ ನಿರಾಶ್ರಿತನಾಗಿದ್ದಾನೆ. ಸುಭಿಕ್ಷೆಯ ನಾಡಿನಲ್ಲಿ ಅನ್ನದಾತ ಇವತ್ತು ನಿರಾಶ್ರಿತನಾಗಿದೆ. ಇದು ಇವತ್ತಿನ ಸ್ಥಿತಿ. ಇದಕ್ಕೆಲ್ಲರಿಗೂ ಒಂದು ರೀತಿಯಲ್ಲಿ ಕಿತ್ತೂರು ಚೆನ್ನಮ್ಮ ರಾಣಿಯ ಹೋರಾಟ, ದಾಸ್ಯದ ವಿರುದ್ಧ ಹೋರಾಟ, ಬ್ರಿಟಿಷರ ವಿರುದ್ಧ ಹೋರಾಟ, ಆ ಹೋರಾಟದ ಕಿಚ್ಚು ಅವತ್ತು ರಾಜಗತ್ತಿ ಮತ್ತು ಬ್ರಿಟಿಷರ್ ನಡೆಯುವಂತಹ ಹೋರಾಟ ಇವತ್ತು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಹೋರಾಟ ಮಾಡಲ್ಪಟ್ಟಿದೆ. ಇಂತಹ ಒಂದು ವಿಶೇಷವಾಗಿರುವಂತಹ ವೇದಿಕೆ ಬಹುತೇಕವಾಗಿ ಮುಂದೆಂತೂ ಕೂಡ ಬರಬಾರದು, ಬರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಲಕ್ಷ್ಮೇಶ್ವರ ನಗರದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ. ಮನುಷ್ಯ ಕೇವಲ ಬೋಧಿಸಲು ಇಲ್ಲ, ಮನುಷ್ಯ ತನ್ನ ಸ್ವಾಭಿಮಾನಕ್ಕಾಗಿ, ತನ್ನ ಬದುಕಿನ ದಾರಿಗಾಗಿ, ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡೋದಕ್ಕೂ ಕೂಡ ಮನುಷ್ಯ ಇದ್ದಾನೆ ಅಂತ ನಾವು ತೋರಿಸ್ಕೊಟ್ಟಿದ್ದೇವೆ. ಇಂಥ ಒಂದು ವಿಶೇಷ ಪವಿತ್ರವಾಗಿರುವಂತಹ ಈ ವೇದಿಕೆಯ ಮೇಲೆ ಇವತ್ತು ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಜಗದ್ಗುರು ವಚನಾನಂದ ಮಹಾಸ್ವಾಮಿಗಳ ಪ್ರಾಣವನ್ನು ನಮಸ್ಕರಿಸಿ, ಶ್ರೀಮನ್ ನಿರಂಜನ ಪ್ರಣವ ಸ್ವಾಮಿ ಚನ್ನವೀರ ಮಹಾಸ್ವಾಮಿಗಳು ವಿರಕ್ತ ಮಠ ಹುಯಿನ್ಸಿಗಿ, ಶ್ರೀಮನ್ ನಿರಂಜನ ಪ್ರಣವ ನಿಜಗುಣಿ ಶಿವಗಳು ವಿರಕ್ತ ಮಠ ಹತ್ತಿಮುತ್ತೂರು ಮತ್ತು ಕರ್ತಿಗಿಯ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸಿ, ಪರಮಪೂಜ್ಯ ಶ್ರೀ ಕುಮಾರ್ ಮಹಾರಾಜರು ಅವರ ಪಾದಗಳನ್ನು ನಮಸ್ಕರಿಸಿ, ಶ್ರೀಮನ್ ನಿರಂಜನ ಸ್ವರೂಪೆ ಅಭಿನವ ಬಸವಣ್ಣ ಅಜ್ಜನವರ ಪಾದ ನಮಸ್ಕರಿಸಿ, ಇಮ್ಮಡಿಯ ಮಹಾನ್ ಶಿವಗಳ ವಿರಕ್ತಿ ಮಠ ಅವರ ಪಾದಗಳನ್ನು ನಮಸ್ಕರಿಸಿ, ವೇದಿಕೆ ಮೇಲಿರುವಂಥ ಅಧ್ಯಕ್ಷತೆ ವಹಿಸಿರುವಂಥ ಮಂಜುನಾಥ್ ಮಾಗಡಿಯವರೇ ಮತ್ತು ನಮ್ಮ ಆತ್ಮೀಯ ಗೆಳೆಯ ಪಂಚಮಸ್ವಾಮಿ ಸಮಾಜದ ಟ್ರಸ್ಟಿನ ಅಧ್ಯಕ್ಷ, ಹೋರಾಟಗಾರ, ನೇರ ನುಡಿಯ ಹೋರಾಟಗಾರ ಆತ್ಮೀಯರಾದ ಸೋಮನಗೌಡ ಪಾಟೀಲ್ರೆ, ರವಿಕಾಂತ್ ಅಂಗಡಿಯವರೇ, ದೊಡ್ಡಗೌಡ್ರೆ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಯಾರು ಅನ್ನಕ್ಕೆ ಭಾವಿಸಬಾರ್ದು, ಎಲ್ಲ ಹೋರಾಟಗಾರಿದ್ದೀರಿ, ನೆರೆದಿರುವಂತಹ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ರೈತ ಬಾಂಧವರೇ, ಏನ್ ಮಾತನಾಡಬೇಕು ತಿಳಿತಾರೆ. ಮನಸ್ಸಿನಲ್ಲಿ ಕೋಲಾಹಲ ಇದೆ. ಯಾಕಂದ್ರೆ ಇದೇ ವೇದಿಕೆಯಲ್ಲಿ ಒಂದು ವಾರದಿಂದ ನಾನು ಬಂದು ಅವತ್ತು ರೈತರ ಆಕ್ರೋಶ ಉತ್ತಂಗವಾಯಿತು. ಯಾಕಂದ್ರೆ ನಮ್ಮ ಕುಮಾರರಾಜನವರು ಅಮರಣ ಉಪವಾಸವನ್ನ ಕೈಗೊಂಡು
ಆಸ್ಪತ್ರೆಗೆ ಹೋಗಿ ಬಂದು ಮತ್ತೆ ಅಮರನಾಥ ಉಪವಾಸವನ್ನು ಮುಂದುವರಿಸಿ ಸರ್ಕಾರದ ಅಧಿಕಾರಿಗಳು ಬಂದು ಇದನ್ನ ಖರೀದಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀವಿ ಅಂತೇಳಿ ಅವರು ಆಶ್ವಾಸನೆಯನ್ನ ಕೊಟ್ಟು ಹೋಗಿದ್ರು. ಆದ್ರೂ ಕೂಡ ನಮ್ಮ ರೈತರು ಬುದ್ಧಿವಂತರಿದ್ದಾರೆ, ನಮ್ಮ ನಾಯಕರು ಬುದ್ಧಿವಂತರಿದ್ದಾರೆ. ಅವ್ರಿಗೆಲ್ಲ ಒಂದು ಸಂಶಯ ಇತ್ತು ಅವ್ರಿಗೆ. ನಾನೊಂದು ಮಾತು ಹೇಳಿದೆ, ಮತ್ತೆ ಡಿ ಸಿ ಅವ್ರು ಬಂದು ಹೇಳ್ಯಾರ ಅರ್ಜಾರ್ಜಿ ಬಿಡ್ರಿ ಮತ್ತೆ ಬೇಕಾದ್ರೆ ನೋಡೋಣ ಅಂತ ಹೇಳಿದ್ದೆ. ಅವ್ರು ಒಪ್ಲಿಲ್ಲ. ಇಲ್ಲ ಖರೀದಿ ಕೇಂದ್ರ ತೆಗೆದು ನಮ್ಮ ಗೋವಿಂದವಾಡ ಅಲ್ಲಿ ಕಳಿಸಿದ ಮೇಲೆನೆ ನಾವು ಈ ಒಂದು ಹೋರಾಟವನ್ನು ನಿಲ್ಲಿಸ್ತೀವಿ ಅಂತ ಹೇಳಿ. ನಿಮ್ಮ ಭಾವನೆ, ನಿಮ್ಮ ಊಹೆ ಸತ್ಯ. ಪರಮ ಪೂಜ್ಯರಿಗೆ ಇವತ್ತು ಅವರು ಸುಳ್ಳನ್ನ ಹೇಳಿ ನಾಟಕವನ್ನ ಆಡಿ ಅಲ್ಲಿ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಇನ್ನೊಂದು ನಾಟಕವನ್ನು ಆಡಿ 10 ಲಕ್ಷ ಮೆಟ್ರಿಕ್ ಟನ್ ಅನ್ನ ನಾವು ತೆಗೆದುಕೊಳ್ತೀವಿ ಅಂತ ಹೇಳಿ ಆದೇಶವನ್ನ ಮಾಡಿ ಇವತ್ತಿಗೆ 2 ದಿನ ಆಯ್ತು. ರಾಜ್ಯದ ಯಾವುದೇ ಮೂಲೆಯಲ್ಲಿ ಒಂದು ಸಣ್ಣ ಖರೀದಿ ಕೇಂದ್ರ ಪ್ರಾರಂಭ. ಆ ಆದೇಶದ ಹಿನ್ನೆಲೆಯಲ್ಲಿ ಅಥವಾ ಆದೇಶದ ಒಳಗಡೆ ಯಾವ ಏಜೆನ್ಸಿಗೆ ಖರೀದಿಯನ್ನ ಕೊಡ್ತೀವಿ ಅಂತ ಅವ್ರು ಹೇಳ್ಬೇಕು. ಮಾರ್ಕೆಟಿಂಗ್ ಫೆಡರೇಷನ್ ಕೊಡ್ತೀವೋ, APMC ಕೊಡ್ತೀವೋ, ಯಾವ ಏಜೆನ್ಸಿ ಕೊಡ್ತೀರಿ ಅಂತ ಅದನ್ನ ಹೇಳಲಿಲ್ಲ. ಅವಾಗಲೇ ಸಂಶಯ ಬಂತು. ಎರಡನೇದಾಗಿ ಮಾರ್ಕೆಟಿಂಗ್ ಫೆಡರೇಷನ್ ಅವ್ರು ಹೇಳಿದ್ರಂತೆ, ನೀವು ದುಡ್ಡು ಕೊಟ್ಟರೆ ಖರೀದಿ ಮಾಡ್ತೀವಿ, ನಾವು ಖರೀದಿ ಮಾಡುವುದು. ಈ ಸರ್ಕಾರದಾಗ ಸಮಸ್ಯೆ ಇರೋದು ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು ಯಾಕಪ್ಪ ಅಂದ್ರೆ ಈ ಸರ್ಕಾರದ ದುಡ್ಡು ಇಲ್ಲ, ಖಜಾನೆ ಖಾಲಿ ಆಗಿದೆ. ಸಾಹುಕಾರನ ಬಂಡವಾಳ ಅವ್ನು ಇಲ್ದಾಗ ಗೊತ್ತಾಗುತ್ತೆ ಅಂತ. ಸಾಹುಕಾರನ ಬಂಡವಾಳ ಅವ್ನು ಇಲ್ದಾಗ ಗೊತ್ತಾಗುತ್ತೆ. ಎಷ್ಟು ಸಾಲ ಸೋಲ ಮಾಡ್ಯಾನ, ಎಷ್ಟು ಬಂಗಾರ ಒತ್ತಿ ಇಟ್ಟಾರ, ಎಷ್ಟು ಹೊಲ ಒತ್ತಿ ಇಟ್ಟಾನ ಅನ್ನೋದು ಅವ್ನ ಸಾಹುಕಾರ ಇಲ್ದಾಗ ಗೊತ್ತಾಗುತ್ತೆ. ಹಂಗೆ ಈ ಸರ್ಕಾರ ಹೋದ್ಮೇಲೆ ಇದ್ರ ಬಂಡವಾಳ ಸಂಪೂರ್ಣ ಗೊತ್ತಾಗುತ್ತೆ. ಅದಕ್ಕೆ ಇದು ಎಷ್ಟು ಲಘು ಹೋಗ್ತಿದ್ದೆ ಅಷ್ಟು ರೈತರ ಪರವಾಗಿ ಸರ್ಕಾರ ಬರ್ತೈತಿ ಅಂತ ನಾನು ಹೇಳ್ತೀನಿ. ರೈತರ ಸರಾಗಿ ಸರ್ಕಾರ ಬರಬೇಕು. ನಾನು ಅವತ್ತ ಇದ್ದೀನಿ, ರೈತರು ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ಆದ್ರೆ ಎಲ್ಲ ರಾಜಕೀಯ ಪಕ್ಷಗಳು ರೈತರಿಗೆ ಸೇರಿಲ್ಲ. ರೈತನ ವಿಚಾರಕ್ಕೆ ಬಂದಾಗ ನಾವು ಈ ಎಲ್ಲ ಸರ್ಕಾರ, ಅಧಿಕಾರ, ರಾಜಕಾರಣವನ್ನು ಬಿಟ್ಟು ಮೇಲೆ ಎದ್ದು ನಾವು ಮೇಲ್ಬೇಕಾಗುತ್ತೆ. ಅದನ್ನೇ ನಾವು ಜೀವನ ಪೂರ್ವಕ್ಕೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ನೈತಿಕತೆ. ಆದ್ರಿಂದ ಗುರುಗಳಿಗೆ ಮತ್ತೆ ಹೇಳಿದ್ರು, ಮತ್ತೆ ಕುಂದರ್ಬೇಕಂತ ಮಾಡೀನಿ, ಬುದ್ಧಿ ಕೈ ಮುಗಿಸ್ಬೇಕು. ಯಾರಿಗಾದ್ರೂ ಒಂದು ಸ್ವಲ್ಪ ಸೂಕ್ಷ್ಮತೆ ಇದ್ರೆ ಅವರು ಕೂಡಲೇ ಸ್ಪಂದನೆ ಮಾಡ್ತಿದ್ರು. ಇದು ತಪ್ಪೈತಿ, ಇದು ಬಹಳ ತಪ್ಪೈತಿ. ನಾನು ಹೇಳೋದು ಕೆಲವ್ರಿಗೆ ಮುಜುಗರ ಆಗ್ಬೋದು, ಆದ್ರೆ ಸತ್ಯ ಹೇಳೋದಕ್ಕೆ ನಾನು ಹಿಂದೆ ಮುಂದೆ ನೋಡೋಣಲ್ಲ. ಇದು ಬಹಳ ತಪ್ಪೈತಿ. ನಿಮ್ಮ ಉಪವಾಸ, ಅಮರನ ಉಪವಾಸ, ಈ ನಾಟಕ ಒಂದು ಮಾಡಿದ್ರು. ಈಗ ನೋಡಿ, ಹೆಸರು ತಗೋಬೇಕಂತಾರೆ, ರೈತರ ಹೆಸರು ತಗೊಂಡು ಹಂಗ ವಾಪಸ್ ಕಳಿಸ್ತಾರೆ. ಹಂಗ ಆಗ್ಬಾರ್ದು. ಅದಕ್ಕೊಂದು 4 ದಿವಸ ಬೇರೆ ರೀತಿಯಲ್ಲಿ ಹೋರಾಟದ ಬಿಸಿಯನ್ನು ಮುಗಿಸೋಣ, ಆಮೇಲೆ ತಾವು ತೀರ್ಮಾನವನ್ನ ಮಾಡಬೇಕು. ಅಲ್ಲಿವರೆಗೆ ದಯವಿಟ್ಟು ಮಾಡಬಾರ್ದು ಅಂತ ಸಾರ್ವಜನಿಕವಾಗಿ ನಮ್ಮ ಹೇಳ್ತಾರೆ. ಎಲ್ಲ ಗುರುಗಳು ಅದನ್ನ ಹೋಗ್ತಾರಂತ ನಾನು ಭಾವಿಸ್ತೇನೆ. ಈಗ ಅತಿಮುಖಗಳು ಅದನ್ನ ಹೇಳಿದ್ರು, ಮಾಡಕ್ ಹೋಗ್ಬಾರ್ದು ಅದನ್ನ. ಎರಡನೇದಾಗಿ ಮೆಕ್ಕೆಜೋಳ 19 ಜಿಲ್ಲೆಯಲ್ಲಿ ಬೆಳೆದಿದೆ. 2400 ಕೇಂದ್ರ ಸರ್ಕಾರ MSP ಮಾಡಿದೆ. ಇವ್ರೇನ್ ಹೇಳ್ತಾರಂತಂದ್ರೆ ಆದೇಶದಾಗ ಎಥನಾಲ್ ಫ್ಯಾಕ್ಟ್ರಿ ಹೇಳ್ತೀವಿ, ಕೋಳಿ ಆಹಾರ ತಯಾರು ಮಾಡೋರ್ಗೆ ಹೇಳ್ತೀವಿ, ಆಮೇಲೆ KMF ಹೇಳ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇವ್ರು ತಗೊಳ್ಳೋದು ಲೆಕ್ಕ ಎಲ್ಲೂ ಕೂಡ ಇಲ್ಲ. ಅದಕ್ಕೆ ಈ ವೇದಿಕೆ ಮುಖಾಂತರ ನಾವೆಲ್ಲ ಸೇರಿ ಒಂದೇ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ನೀವು ನಿಮ್ಮ ಪಕ್ಷದ ಹಣದಿಂದ ತೆಗೆದು ಇದನ್ನು ಖರೀದಿ ಮಾಡ್ರಿ.
ನೇರವಾಗಿ ರೈತರಿಂದ. ಇದೇನು ಕೆಡುವ ಪದಾರ್ಥ ಅಲ್ಲ. ಹಿಂದಿನೂ ಕೂಡ ರಾಜ್ಯ ಸರ್ಕಾರ 5-6 ಬಾರಿ ಗೋಂಜಾಳವನ್ನು ಖರೀದಿ ಮಾಡಿದೆ. ಏನು ಹೊಸದೇನಲ್ಲ, ಇದೇನು ಕೆಡುವ ಪದಾರ್ಥ ಅಲ್ಲ. ಖಂಡಿತವಾಗೂ ಈ ಕಬ್ಬಿನ ಸೀಸನ್ ಮುಗಿದ ಮೇಲೆ ಮತ್ತೆ ರೇಟ್ ಹೆಚ್ಚಾಗುತ್ತೆ. ಅವಾಗ ಹೆಚ್ಚಿಗೆ ರೇಟಲ್ಲಿ ನೀವು ಇದನ್ನು ಮಾಡಬಹುದು. ಕಬ್ಬಿನ ಸೀಸನ್ ಮುಗಿದ್ಮೇಲೆ ಇದೇ ಫ್ಯಾಕ್ಟ್ರಿಯವ್ರು ನಿಮ್ಗೆ ತಗೊಂತಾರೆ, ಅವಾಗ ಹೆಚ್ಚಿಗೆ ರೇಟಲ್ಲಿ ನೀವು ಮಾಡ್ಬೋದು. ತಾತ್ಕಾಲಿಕವಾಗಿ ನೀವು ಇದಕ್ಕೆ ಹಣವನ್ನು ಕೊಡಿ. ಆಮೇಲೆ ಮಾರುವಾಗ ಏನಾದ್ರು ವ್ಯತ್ಯಾಸ ಬಂದ್ರೆ ಕೇಂದ್ರ ಸರ್ಕಾರ MSP ಧಾರಣೆಯಲ್ಲಿ ಅದನ್ನ ಭರಿಸ್ತದೆ. ಕೇಂದ್ರ ಸರ್ಕಾರದಿಂದ ಏನೆಲ್ಲ ಕ್ಲಾರಿಫಿಕೇಶನ್ ಕೊಡಿಸ್ಬೇಕು ಅದನ್ನ ನಾನು 1ನೇ ತಾರೀಕು ದಿಲ್ಲಿಗೆ ಹೋಗ್ತಾ ಇದ್ದೇನೆ. ಕೃಷಿ ಸಚಿವರಿಗೆ ಆಗಲೇ ಪತ್ರ ಬರೆದಿದ್ದೇನೆ. ಅಲ್ಲಿ ಹೋಗಿ ಕುತ್ಕೊಂಡು ನಿಮ್ಗೆ ಏನೆಲ್ಲ ಸಹಾಯ ಸಹಕಾರ ಕ್ಲಾರಿಫಿಕೇಶನ್ ಕೊಡಿಸ್ಬೇಕು ಅದನ್ನ ಎಲ್ಲ ರೀತಿಯಲ್ಲಿ ಕೊಡಿಸ್ತೇನೆ. ರೈತರ ವಿಚಾರದಲ್ಲಿ ರಾಜಕಾರಣ ಮಾಡಕ್ ಹೋಗ್ತಾರೆ. ಹಿಂದೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಇದ್ರು. ಆವಾಗ ಭತ್ತದ ರೇಟ್ ಬಹಳ ಕಮ್ಮಿ ಆಗಿತ್ತು. ಅದನ್ನ ಖರೀದಿ ಮಾಡಬೇಕು ಅಂತ ರೈತರು ಬೇಡಿಕೆ ಇಟ್ಟಿದ್ರು. ಅಧಿಕಾರಿಗಳು ಅವ್ರನ್ನ ಇದು ಖರೀದಿ ಮಾಡಬೇಕು, ಅವತ್ತು ನಿಧಿ ಯಾರು ಇರಲಿಲ್ಲ. ನಾವೇನ್ ಖರೀದಿ ಮಾಡಿದ್ವಿ, ಸರ್ಕಾರ ಕೆಲಸ ಅಲ್ಲ ಅಂತ ಚೀಫ್ ಸೆಕ್ರೆಟರಿ ಅವರೆಲ್ಲರೂ ದೇವರಾಜ ಅರಸು ಒಂದ ಮಾತು ಹೇಳಿದ್ರು ಅಧಿಕಾರಿಗಳಿಗೆ, ಎಲ್ಲೆಲ್ಲಿ ಭತ್ತ ಬೆಳೆದಿದೆ ಅಲ್ಲಲ್ಲಿ DC-ನೇ ಚೀಲ ಹಿಡ್ಕೊಂಡು ಮಾರುಕಟ್ಟೆಗೆ ಹೋಗ್ಬೇಕು. ಗೋಣಿ ಚೀಲ ಹಿಡ್ಕೊಂಡು ಮಾರುಕಟ್ಟೆಗೆ DC ಹೋಗಿ ತುಂಬಾ ಚಲ ಮಾಡಬೇಕು, ರೇಟ್ ತನ್ನಿಂದ ತಾನೇ ಹೇಳ್ತದೆ ಅಂತ ಹೇಳಿ. ಅದು ರೈತರ ಪರವಾಗಿರುವಂತ ಮುಖ್ಯಮಂತ್ರಿ. ಆದ್ರೆ ಇವತ್ತಿನ ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಮ್ಯಾಚ್ ತೋರಿಸ್ತಾರೆ. ಭಗವಂತ ಅದ ಅಂತ ಹೇಳಿ ಕೇಂದ್ರಕ್ಕೆ ತೋರಿಸ್ತಾ ಇರ್ತಾರ. ಅದರ ಅವಶ್ಯಕತೆ ಇಲ್ಲ. ನೀವು ರೈತರ ಪರವಾಗಿ ಇದೇರಿ ಅಂತಂದ್ರೆ ಕೂಡಲೇ ಮೆಕ್ಕೆಜೋಳ ಖರೀದಿಯನ್ನ MSP ರೇಟಲ್ಲಿ ಆದ್ರೂ ಕೂಡ ಪ್ರಾರಂಭ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ನಾನು ನಮ್ಮ ಪಕ್ಷದ ಶಾಸಕರಿಗೆ, ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ದೇನೆ, ಬೆಳಗಾಂ ಅಧಿವೇಶನ ಪ್ರಾರಂಭ ಮೊದಲೇ ದಿನದಿಂದ ಮೆಕ್ಕೆಜೋಳದ ಬಗ್ಗೆನೇ ನೀವು ವಿಷಯ ತಗೋಬೇಕು, ರೈತರ ವಿಚಾರವನ್ನೇ ತಗೋಬೇಕು. ಎಲ್ಲಿವರೆಗೂ ಮೆಕ್ಕೆಜೋಳಕ್ಕೆ ಯೋಗ್ಯ ದರ ಮತ್ತು ಖರೀದಿ ಆಗೋದಿಲ್ಲ ಅಲ್ಲಿವರೆಗೂ ನಿಮ್ಮ ಹೋರಾಟ ನಿರಂತರವಾಗಿರ್ಬೇಕು. ಯಾವುದೇ ಕಲಾಪವನ್ನ ಮಾಡಕ್ ಬಿಡಬೇಡಿ ಅನ್ನುವಂಥ ಮಾತನ್ನ ನಾನು ಇಷ್ಟೆಲ್ಲ ಗುರುಗಳು ಬಂದಿದ್ದಾರೆ. ಅವರು ಎಲ್ಲರ ಮನಸ್ಸಿನಲ್ಲೂ ಇದೇ ಇದೆ, ರೈತರ ಕಲ್ಯಾಣ ಆಗ್ಲಿ, ಒಕ್ಕಲನ್ನು ಬಿತ್ತಿದ್ರೆ ಬಿಕ್ಕುವುದು ಜಗವೆಲ್ಲ ಅಂತ ಸರ್ವಜ್ಞನ ಮಾತು ಸತ್ಯ. ಅದಾಗಬಾರ್ದು. ಒಕ್ಕಲ ಬಿತ್ತಬೇಕು, ಜಗಕ್ಕೆಲ್ಲ ಕಲ್ಯಾಣ ಆಗ್ಬೇಕು ಅಂತೇಳಿ ಗುರುಗಳು ಆಶೀರ್ವಾದ ಮಾಡಿ ಬಂದಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಆಶೀರ್ವಾದವೂ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಎಷ್ಟು ದಿವಸ ಹೇಳ್ಕೊಂಡು ಬಂದಿದೆ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ವಿಜಯೋತ್ಸವನ ನೀವು ಆಚರಣೆ ಮಾಡ್ತಾ ಇದ್ದೀರಿ. ಅಂದು ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿ ಗೆದ್ದು ವಿಜಯೋತ್ಸವ ಮಾಡಿದ್ರೆ, ಇವತ್ತು ರೈತರ ಪರವಾಗಿ ನೀವು ಹೋರಾಟವನ್ನ ಮಾಡಿ ಮೆಕ್ಕೆಜೋಳಕ್ಕೆ ಯೋಗ್ಯ ದರ ಕೊಡಿಸಿದ್ರೆ ಕಿತ್ತೂರು ಚೆನ್ನಮ್ಮನ ಆಶೀರ್ವಾದದಿಂದ ನಿಮ್ಮ ವಿಜಯೋತ್ಸವ ಆಗ್ತದೆ ಅಂತ ನಾನು ಹೇಳ್ತಿದ್ದೇನೆ. ಕಿತ್ತೂರು ರಾಣಿ ಚೆನ್ನಮ್ಮನ ಆಶೀರ್ವಾದ ಆಗ್ಬೇಕಂದ್ರೆ ಇಲ್ಲಿವರೆಗೂ ತಡ ಆಗಿದೆ ಅಂತ ನಾವು ಭಾವಿಸೋಣ. ಅತಿ ಆಶೀರ್ವಾದ ಮುಂದೆ ಯಾವ ಶಕ್ತಿಯೂ ಕೂಡ ನಿಲ್ಲದು. ಅತ್ಯಂತ ಪ್ರಾಂಜಲ ಬೆಳಸಿನ ದೇವರ ಆರಾಧಕ, ದೇಶಭಕ್ತಿಯ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಪಾವಿತ್ರ್ಯತೆಗೆ ಇನ್ನೊಂದು ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ. ನೋಡ್ರಿ, ನಮ್ಮ ಕರ್ನಾಟಕದಲ್ಲಿ ಉತ್ತರ ಭಾರತಕ್ಕೆ ಕರ್ನಾಟಕಕ್ಕೆ 2 ಹೋಲಿಕೆಗಳಿದ್ದಾವೆ. ಆ ಉತ್ತರ ಭಾರತದ 2 ಮಹಿಳೆಯರನ್ನ ಮೀರಿಸುವಂತೆ ನಮ್ಮ ಕರ್ನಾಟಕದ ತಾಯಂದಿರಿದ್ದಾರೆ. ಒಂದು ಕಿತ್ತೂರು ರಾಣಿ ಚೆನ್ನಮ್ಮ. ಝಾನ್ಸಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ 40 ವರ್ಷ ಮುಂಚೆನೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ತನ್ನ ಖಡ್ಗವನ್ನ ಬ್ರಿಟಿಷರ ವಿರುದ್ಧ ಜಳಪಡಿಸಿದ್ಲು. ಠಾಕ್ರೆಯ ರುಂಡವನ್ನ ಕತ್ತರಿಸಿದ್ರು. ಯಶಸ್ವಿಯಾಗಿ, ಮೊದಲನೇ ಯುದ್ಧ ಯಶಸ್ವಿಯಾಗಿ, 2ನೇ ಯುದ್ಧದಲ್ಲಿ ಗೆಲ್ತಿದ್ಲು, ಮೋಸದಿಂದ ಅವಳು ಸೋತಿದ್ಲು. ಅಂತ ವೀರ ಮಹಿಳೆ, ವೀರ ರಾಣಿ
ದೇಶಭಕ್ತಿಯ ಪರಾಕಾಷ್ಠ ನಮ್ಮ ಕರ್ನಾಟಕದ ಮಣ್ಣಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ತೋರಿಸ್ಕೊಟ್ಟಿದೆ. 40 ವರ್ಷ ಮುಂಚೆ ಝಾನ್ಸಿ ಲಕ್ಷ್ಮೀಬಾಯಿ, ಇತಿಹಾಸದಲ್ಲಿ ಝಾನ್ಸಿ ಲಕ್ಷ್ಮೀಬಾಯಿ ಹೆಸರು ಹೇಳ್ತಾರೆ, ಆದ್ರೆ ಸತ್ಯ ಏನು ಅಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೊದಲನೆಯ ತಾಯಿ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ. ಇದು ಒಂದು. ಎರಡನೇದು, ಕೃಷ್ಣನ ಆರಾಧಿಕೆ ಮೀರಾಬಾಯಿ ಭಕ್ತಿಯಲ್ಲಿ ಆಕಿನ ಮೀರಿಸೋರು ಯಾರಿಲ್ಲ ಅಂತ ಕೃಷ್ಣ ಪರಮಾತ್ಮನನ್ನ ತನ್ನ ಸರ್ವಸ್ವವನ್ನು ತಿಳ್ಕೊಂಡು ಅವಳ ಹಾಡು ಭಜನೆಗಳು ಬಹಳ ಶ್ರೇಷ್ಠವಾಗಿದ್ದಾವೆ. ಮೀರಾಬಾಯಿ ಅಂತಂದ್ರೆ ಬಹಳ ಪವಿತ್ರತೆಗೆ ಒಂದು ದೊಡ್ಡ ಹೆಸರು ಉತ್ತರ ಭಾರತದಲ್ಲಿ. ಆದ್ರೆ ಅದಕ್ಕಿಂತ ದೊಡ್ಡ ಪವಿತ್ರತೆ, ಭಕ್ತಿಯ ಭಂಡಾರ ನಮ್ಮ ಕರ್ನಾಟಕದ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆ, ಅವಳು ಮಾಡಿರುವಂತಹ ತ್ಯಾಗ ಬಲಿದಾನ, ಅವಳನ್ನ ಆ ಪವಿತ್ರತೆಯನ್ನ ಬೆಳೆಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿದಂತ ಎಲ್ಲರೂ ಹೆಂಗೆ ಮಣ್ಣು ಪಾಲಾದರು. ಚನ್ನ ಮಲ್ಲಿಕಾರ್ಜುನ ತನ್ನ ಆರಾಧ ದೈವ ಸರ್ವಸ್ವ ಅಂತ. ಮೀರಾಬಾಯಿ ಭಕ್ತಿ ಮತ್ತು ಅಕ್ಕ ಮಹಾದೇವಿ ಭಕ್ತಿಯನ್ನ ನೀವು ಹೋಲಿಸಿದಾಗ ಅಕ್ಕ ಮಹಾದೇವಿ ಭಕ್ತಿಯೇ ಶ್ರೇಷ್ಠ ಅಂತ ನಾನು ಹೇಳ್ತೇನೆ. ಅವರ ಜೀವನ ಚರಿತ್ರೆಯಿಂದ ಗೊತ್ತಾಗ್ತದೆ. ಇಲ್ಲಿ ಈ ಇಬ್ಬರು ತಾಯಂದಿರು ನಮ್ಮ ಕರ್ನಾಟಕ ಮಣ್ಣಿನಲ್ಲಿ ಇವತ್ತು ದಾರಿದೀಪವಾಗಿ ನಿಂತಿದ್ದಾರೆ. ಇಡೀ ವಿಶ್ವಕ್ಕೆ ದಾರಿದೀಪವಾಗಿ ನಿಂತಿದ್ದಾರೆ. ಕೇವಲ ಉತ್ತರ ಭಾರತ ಅಲ್ಲ, ಆದ್ರೆ ಪ್ರಚಾರ ಅವರು ದೊಡ್ಡದಿದೆ. ನಮ್ಮ ಕೆಲಸ ಈಗ ಇವರಿಬ್ಬರನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಳ್ಳುವಂಥದ್ದು ನಮ್ಮ ಕೆಲಸ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಭಕ್ತಿಯಲ್ಲಿ, ಇನ್ನೊಂದು ಶೌರ್ಯದಲ್ಲಿ. ಇವೆಲ್ಲರೂ ಕೂಡ ಬದುಕಿನಲ್ಲಿ ಬಹಳ ಮುಖ್ಯ. ಶೌರ್ಯ, ಧೈರ್ಯ, ಕಷ್ಟವನ್ನ ಎದುರಿಸೋದಕ್ಕೆ ಬೇಕಾಗ್ತದೆ, ದುಷ್ಟರನ್ನ ಎದುರಿಸಕ್ಕೆ ಬೇಕಾಗ್ತದೆ. ಭಕ್ತಿ ಭಗವಂತನ ಒಲಿಸಿಕೊಳ್ಳಲು ಬೇಕಾಗ್ತದೆ. ಒಲಿಸಿಕೊಳ್ಳುವಂತಹದಕ್ಕೆ, ಕಷ್ಟವನ್ನು ಎದುರಿಸೋದಕ್ಕೆ, ದುಷ್ಟರನ್ನ ಎದುರಿಸೋದಕ್ಕೆ ಇವರು ಇಬ್ಬರು ಜೀವನ ಚರಿತ್ರೆ ನಮಗೆ ಮಾದರಿಯಾಗಿದೆ. ಅಂತ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಜಯಂತಿ ಉತ್ಸವ, ವಿಜಯೋತ್ಸವ ತಾವು ಮಾಡಿದ್ದು, ಅದೇ ಇದೇ ವೇದಿಕೆಯಲ್ಲಿ ಮಾಡಿರುವಂತಹದ್ದು ಬಹಳ ಶ್ರೇಷ್ಠವಾಗಿರುವಂತಹ ಕೆಲಸ. ನನ್ನ ಜೀವನದಲ್ಲೇ ಈ ಕ್ಷಣವನ್ನು ನಾನು ಮರೆಯೋದಿಲ್ಲ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಸಮಯ ಬಹಳ ಆಗಿದೆ, ನಾನು ತಡವಾಗಿ ಬಂದಿದ್ದೇನೆ, ಗುರುಗಳಿಗೆಲ್ಲ ಸಮಯ ಬಹಳ ಆಗಿದೆ. ಇಷ್ಟೇ ಹೇಳಿ ಬಯಸ್ತೇನೆ, ನಿಮ್ಮ ಹೋರಾಟದಲ್ಲಿ ನಾನು ಅವತ್ತು ಹೇಳ್ತೇನೆ, ಇವತ್ತು ಹೇಳ್ತೇನೆ, ನಾವು ಹೇಳ್ತೇನೆ, ನಾವು ಗಟ್ಟಿಯಾಗಿ ನಿಲ್ತೇವೆ. ಈ ತಾನೇ ಹಾವೇರಿಯಲ್ಲಿ ಇದೆ ಹೋರಾಟದಲ್ಲಿ ಭಾಗವಹಿಸ್ಕೊಂಡು ನಾನು ಬಂದಿದ್ದೇನೆ. ಇದು ನಿರಂತರವಾಗಿ, ಇದಕ್ಕೋಸ್ಕರ ನಾನು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ, ಕೇಂದ್ರ ಸಚಿವರು ಬರೆದಿದ್ದೇನೆ. ಎಲ್ಲರ ಹತ್ರ ಸಂಪರ್ಕ ಮಾಡಿ ಇದನ್ನು ಯಶಸ್ವಿಯಾಗುವ ರೀತಿಯಲ್ಲಿ ನಾನು ಖಂಡಿತವಾಗೂ ಎಲ್ಲ ರೀತಿಯ ಪ್ರಯತ್ನ, ಹೋರಾಟವನ್ನ ಮಾಡ್ತೇನೆ. ನಿಮ್ಮ ಜೊತೆಗೆ ಗಟ್ಟಿಯಾಗಿ ನಾನು ನಿಲ್ತೇನೆ ಅಂತ ಮಾತನ್ನ ಪುನರುಚ್ಚಾರ ಮಾಡಿ ಆ ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ ನನ್ನ ಕೋಟಿ ಕೋಟಿ ಆ ನಮನಗಳನ್ನ, ಭಕ್ತಿ ಭಾವದ ನಮನಗಳನ್ನ ಸಲ್ಲಿಸಿ, ಅಂತ ಒಂದು ದಿವ್ಯ ಮಾತೆಯನ್ನ ಪಡೆದಂತ ಈ ಸಮಾಜವೇ ಧನ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ಶುಭವನ್ನ ಕೋರಿ, ಹೋರಾಟಕ್ಕೆ ಯಶಸ್ಸನ್ನ ಕೋರಿ, ಎಂದು ಸ್ಥೈರ್ಯ ಕಳ್ಕೊಳ್ಳದೆ ಸತ್ಯ ನಿಮ್ಮ ಜೊತೆಗಿದೆ, ಆದ್ರಿಂದ ಬದುಕು ನಿಮ್ಮ ಜೊತೆಗಿದೆ, ಗಟ್ಟಿಯಾಗಿ ಮುನ್ನಡೆದರೆ ಯಶಸ್ಸು ನಿಮ್ಮ ಪಾಲಿಗೆ ಸಿಗ್ತದೆ.